ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡಿಯರ್ ಸ್ಟಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈ ಹಿಂದೆ ಏನು ಒಂದು ಕ್ಲಾಸ್ ಮಾಡಿದ್ವಿ, ಅದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ 3 ಪಾಯಿಂಟ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಒಂದು ನೌನ್, ಪ್ರೊನೌನ್ ಮತ್ತು ಆಡ್ಜೆಕ್ಟಿವ್. ಸೊ ಅದರ ಮುಂದುವರಿದ ಭಾಗ ಇದು. ಸೊ ಇದರಲ್ಲಿ ನಾವು ಉಳಿದಂಥ ಅಂಶಗಳ ಬಗ್ಗೆ ನಾವು ಡೀಟೇಲ್ ಆಗಿ ನಾವು ತಿಳ್ಕೊಂಡು ಹೋಗೋಣ. ಈಗ ನೋಡಿ, 4ನೇ ಪಾಯಿಂಟ್ ಬಂದು ವರ್ಬ್. ಸೊ ವರ್ಬ್ ಅಂದರೆ ಕ್ರಿಯಾಪದ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಸೊ ಇಲ್ಲಿದೆ ನೋಡಿ ಮೀನಿಂಗು: ಎ ವರ್ಡ್ ಯೂಸ್ ಟು ಡಿಸ್ಕ್ರೈಬ್ ಆ್ಯಕ್ಷನ್, ಕಂಡೀಷನ್ ಆರ್ ಎಕ್ಸಿಸ್ಟೆನ್ಸ್ ಈಸ್ ನೋನ್ ಆಸ್ ಎ ವರ್ಬ್. ಸೊ ವರ್ಬ್ ಅನ್ನೋದು ಕ್ರಿಯೆಯನ್ನು ಸೂಚಿಸುವ ಮತ್ತು ಸ್ಥಿತಿಯನ್ನು ಕುರಿತು ತಿಳಿಸುವ ಪದಕ್ಕೆ ಕ್ರಿಯಾಪದ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ನೋಡಿ: ರೇಖಾ ಈಸ್ ಟೀಚಿಂಗ್, ಓಕೆ. ಪ್ರಭು ಈಸ್ ರನ್ನಿಂಗ್, ಪ್ರಕಾಶ್ ಈಸ್ ರೈಟಿಂಗ್ ಹಿಸ್ ಹೋಮ್ ವರ್ಕ್. ಸೊ ಈ ಸೆಂಟೆನ್ಸ್ಗಳಲ್ಲಿ ಇದೆಲ್ಲ ಏನು? ನೌನು. ಗೊತ್ತಾಯ್ತಲ್ಲ, ಈ ಹೆಸರುಗಳನ್ನು ನಾವು ನೌನ್ ಅಂತ ಕರಿತೀವಿ. ಈ ಹಿಂದಿನ ಕ್ಲಾಸಲ್ಲಿ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಇದು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಈಸ್ ಅನ್ನೋದಿದೆಯಲ್ಲ, ಇದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಇಲ್ಲಿದೆ ನೋಡಿ, ಇದು ಕ್ರಿಯಾಪದ ಟೀಚಿಂಗ್. ಸೊ ಈ ವರ್ಡ್ಸ್ ಏನಿದ್ದಾವೆ ಇವು ಕ್ರಿಯಾಪದ ಅಂತ ಕರಿತೀವಿ. ಇವೆಲ್ಲ ಏನು ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಏನು ಮಾಡ್ತಾ ಇದ್ದಾರೆ, ರೇಖಾ ಏನು ಮಾಡ್ತಿದ್ದಾಳೆ, ಪ್ರಭು ಇವರೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋದನ್ನು, ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇದು ಕ್ರಿಯಾಪದಗಳು. ಸೊ ನೆಕ್ಸ್ಟು ಆಡ್ವರ್ಬ್. ಆಡ್ವರ್ಬ್ ಅಂದರೆ ಎ ವರ್ಡ್ ಯೂಸ್ ಟು ಮಾಡಿಫೈ ಎ ವರ್ಬ್ to explain how, where, when, why and action is performed is an adverb. ಸೊ ಇಲ್ಲೇನಿದಾವಲ್ಲ, ಹೌ, ವೇರ್, ವೆನ್, ವೈ, ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋವಂಥ ಪದಗಳಿಗೆ, ಅಂದರೆ ಯಾವ ಪದವು ಕ್ರಿಯೆ ಮತ್ತು ಅದರ ಕಾರ್ಯವೈಖರಿಯನ್ನು ತಿಳಿಸುತ್ತೋ ಆ ಪದವನ್ನು ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್: ದೇ ಲಿವ್ಡ್ ಹ್ಯಾಪಿಲಿ. ಸೊ ಇದು ಹ್ಯಾಪಿಲಿ ಅನ್ನೋದೇನಾಗುತ್ತೆ? ಆಡ್ವರ್ಬ್ ಆಗುತ್ತೆ. ದೇ ಲಿವ್ಡ್, ಅವರು ಸಂತೋಷವಾಗಿ ಇದ್ದಾರೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು ಯಾವುದು? ಹ್ಯಾಪಿಲಿ. ಸೊ ಹೆಂಗಿದ್ದಾರೆ ಅವರು? ದೇ ಲಿವ್ಡ್ ಹ್ಯಾಪಿಲಿ. ಸೊ ಇದು ಆಡ್ವರ್ಬ್ ಆಗುತ್ತೆ. ಸೊ ಹಾಗೆ ಪ್ರವೀಣ್ ರನ್ಸ್ ಕ್ವಿಕ್ಲಿ. ಸೊ ಪ್ರವೀಣ್ ಅವರು ತುಂಬ ಕ್ವಿಕ್ಕಾಗಿ ಓಡ್ತಾರೆ ಅನ್ನೋದಕ್ಕೆ ನಾವು ಇಲ್ಲಿ ಕ್ವಿಕ್ಲಿ ಅನ್ನೋದೇನು ಯೂಸ್ ಮಾಡಿದ್ದೀವಿ, ಇದು ಆಡ್ವರ್ಬ್ ಆಗುತ್ತೆ ಈ ಸೆಂಟೆನ್ಸಲ್ಲಿ. ನೆಕ್ಸ್ಟ್, ಹೀ ಸ್ಪೀಕ್ಸ್ ಇಂಗ್ಲಿಷ್ ಕ್ವೈಟ್ ವೆಲ್. ಸೊ ಈ ಸೆಂಟೆನ್ಸಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ 2 ಆಡ್ವರ್ಬ್ಗಳು ನೀವು ನೋಡ್ಬೋದು, ಒಂದು ಕ್ವೈಟ್ ಮತ್ತು ವೆಲ್. ಸೊ ವೆಲ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇನ್ನೊಂದು ಆಡ್ವರ್ಬ್ ಇದೆ, ಇದು ಕ್ವೈಟ್. ಓಕೆನಾ? ನೆಕ್ಸ್ಟು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದರೆ ಎ ವರ್ಡ್ ಯೂಸ್ ಟು ಬಿಫೋರ್ ಎ ನೌನ್ ಆರ್ ಪ್ರೊನೌನ್ to show its relation with other word in the sentence is called preposition. ಯಾವ ಪದವು ನಾಮಪದ ಮತ್ತು ಸರ್ವನಾಮ ಪದ ಈ ಎರಡರ ಮಧ್ಯದ ಸಂಬಂಧವನ್ನು ಸೂಚಿಸುತ್ತೋ ಆ ಪದನ ನಾವು ಸಂಬಂಧಕ ಅವ್ಯಯ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸಾಂಪಲ್ಸ್ ನೋಡ್ಬೋದು ನೀವು: ಸಹನಾ ವೈಟೆಡ್ ಫಾರ್ ಮೀ. ಸಹನಾ ವೈಟೆಡ್ ಫಾರ್ ಮೀ. ಸೊ ಸಹನಾ ಮತ್ತು ನನಗಾಗಿ ಕಾಯ್ತಾ ಇದ್ದಾಳೆ ಅನ್ನೋದಕ್ಕೆ ಇಲ್ಲಿ ಎರಡನ್ನೂ ಕೂಡಿಸ್ತಾ ಇರೋದು ಯಾವುದು? ಫಾರ್. ಸೊ ಇದನ್ನು ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು, ಐ ಹ್ಯಾವ್ ಡೆಪಾಸಿಟೆಡ್ ಮೈ ಮನಿ ಇನ್ ದ ಬ್ಯಾಂಕ್. ಸೊ ಇಲ್ಲಿ ನಾನು ಡೆಪಾಸಿಟ್ ಮಾಡಿದ್ದೀನಿ ಬ್ಯಾಂಕಲ್ಲಿ, ನನ್ನ ಹಣವನ್ನು ನಾನು ಜಮಾ ಮಾಡಿದ್ದೀನಿ ಅನ್ನೋದಕ್ಕೆ ಇಲ್ಲಿ ಇನ್ನಿದೆಯಲ್ಲ, ಇದನ್ನು ನಾವು ಪ್ರಿಪೋಸಿಷನ್ಗೆ ತಗೊಳ್ತೀವಿ. ಓಕೆನಾ? ಇದು ಪ್ರಿಪೋಸಿಷನ್. ಸೊ ಹೀಗೆ ಹಲವಾರು ಪ್ರಿಪೋಸಿಷನ್ಸ್ಗಳಿದ್ದಾವೆ. ಇವನ್ನ ನಾನು ನಿಮಗೆ ಒಂದು ಲಿಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಪ್ರಿಪೋಸಿಷನ್ಸ್ ಇವೆಲ್ಲ. List of prepositions: in, by, for, about, above, along, among, beside, below, okay, beneath, from, to. ಇವೆಲ್ಲ ಏನು ಪ್ರಿಪೋಸಿಷನ್ಸ್, ನೀವು ನೋಡ್ಕೋಬೋದು ಇವನ್ನ. ನೆಕ್ಸ್ಟ್, ಕಂಜಂಕ್ಷನ್. ಕಂಜಂಕ್ಷನ್ ಅಂದರೆ ಇಷ್ಟೇ: ಎ ವರ್ಡ್ ಯೂಸ್ ಟು ಕಂಬೈನ್ 2 words ಆರ್ ಸೆಂಟೆನ್ಸಸ್ ಈಸ್ ಕಾಲ್ಡ್ ಕಂಜಂಕ್ಷನ್. ಅಂದರೆ 2 ಶಬ್ದಗಳು ಅಥವಾ 2 ವಾಕ್ಯಗಳನ್ನು ಜೋಡಿಸುವಂಥ ಪದಕ್ಕೆ ಸಮುಚ್ಚಕಾವ್ಯಯ ಅಂತ ಕರಿತೀವಿ. ಸಮುಚ್ಚಕಾವ್ಯಯ ಅಂದರೆ
ಎರಡು ಪದಗಳು ಅಥವಾ ಎರಡು ಸೆಂಟೆನ್ಸ್ಗಳನ್ನ ಜಾಯಿನ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ವರ್ಡ್ಸು. ಇಲ್ಲಿ ಮೇಘ ಹ್ಯಾಸ್ ವಿಸಿಟೆಡ್ ಡೆಲ್ಲಿ ಆ್ಯಂಡ್ ಕಾಶ್ಮೀರ್ ಲಾಸ್ಟ್ ಇಯರ್ ಅಂತಿದೆ. ಈ ಸೆಂಟೆನ್ಸಲ್ಲಿ ಇಲ್ಲಿ ಎರಡು ಸಿಟೀಸ್ ಇದ್ದಾವೆ. ಸೊ ಇವೆರಡುಗಳ ನಡುವೆ ಯಾವುದಿದೆ, ಆ್ಯಂಡ್ ಇದೆ. ಸೊ ಆ್ಯಂಡ್ ಏನಿದು ಜಾಯ್ನಿಂಗ್ ವರ್ಡ್, ಇದು ಎರಡೂ ಪದಗಳನ್ನ ಏನು ಮಾಡುತ್ತೆ, ಇದು ಜಾಯಿನ್ ಮಾಡುತ್ತೆ. ಸೊ ಕಂಜಂಕ್ಷನ್ ಅಂತ ಕರಿತೀವಿ ನಾವು ಇದನ್ನು. ಓಕೆ, ಇಲ್ಲಿ ಮಾನಸ ಟ್ರೈಡ್ ಹಾರ್ಡ್ ಬಟ್ ಶಿ ಫೇಲ್ಡ್ ಇನ್ ಹರ್ ಫೈನಲ್ ಇಯರ್ ಎಕ್ಸಾಮ್. ಸೊ ಮಾನಸ ಕಷ್ಟಪಟ್ಟಿದ್ದಾಳೆ, ಆದರೂ ಏನಾಯಿತು, ಅವಳ ಫೈನಲ್ ಇಯರಲ್ಲಿ ರಿಸಲ್ಟು ಫೇಲ್ ಆಯಿತು. ಸೊ ಇಲ್ಲಿ ಎರಡು ಸೆಂಟೆನ್ಸ್ ಇದ್ದಾವೆ, ಎರಡು ಸೆಂಟೆನ್ಸು ಇದನ್ನು ಜಾಯಿನ್ ಮಾಡಲಿಕ್ಕಿರೋದು ಬಟ್. ಸೊ ಹಾಗಾಗಿ ಇದನ್ನು ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಓಕೆನಾ. ಹಾಗೆ ಲಿಸ್ಟ್ ಆಫ್ ಕಂಜಂಕ್ಷನ್ಸ್ ಕೂಡ ಇಲ್ಲಿದ್ದಾವೆ, ನೀವು ನೋಡ್ಕೋಬೋದು. ಬಟ್, ಆರ್, ಥ್ರೂ, ಸಿನ್ಸ್, ಆ್ಯಸ್, ಟಿಲ್, ವೇರ್, ಇಫ್, ಫಾರ್, ಆಲ್ದೋ, ಅನ್ಲೆಸ್, ಬಿಫೋರ್, ಬಿಕಾಸ್, ಅಂಟಿಲ್, ಆಲ್ಸೋ, ಸ್ಟಿಲ್, ಹೆನ್ಸ್, ವೈಲ್, ಎಟ್, ವೆನ್, ಸಚ್, ಆ್ಯಂಡ್, ಆಫ್ಟರ್, ದ್ಯಾನ್, ಸಚ್, ದ್ಯಾಟ್, ಓನ್ಲಿ, ಎಲ್ಸ್. ಸೊ ಇನ್ನೂ ಹಲವಾರು ಇದ್ದಾವೆ. ಸೊ ಇವೆಲ್ಲ ಏನಾಗ್ತವೆ, ಕಂಜಂಕ್ಷನ್ಗಳು. ಯಾವುದೇ ಒಂದು ಎರಡು ಪದಗಳನ್ನಾಗಲಿ ಅಥವಾ ಎರಡು ಸೆಂಟೆನ್ಸ್ ವಾಕ್ಯಗಳನ್ನು ಜಾಯಿನ್ ಮಾಡಲಿಕ್ಕೆ, ಸೇರಿಸೋದಕ್ಕೆ ಉಪಯೋಗ ಆಗೋಂಥ ವರ್ಡ್ಸ್ ಇವು. ಇವನ್ನ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಓಕೆನಾ. ದೆನ್ ಲಾಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ನ ಲಾಸ್ಟ್ ಕೊನೆಯ ಪಾಯಿಂಟ್ ಇದು ಇಂಟರ್ಜೆಕ್ಷನ್. ಸೊ ಇಂಟರ್ಜೆಕ್ಷನ್ನು ಎ ವರ್ಡ್ ವಿಚ್ ಎಕ್ಸ್ಪ್ರೆಸ್ಸಸ್ some sudden feeling is called interjection. These sentences end with exclamatory sign ನಲ್ಲಿ ಎಂಡ್ ಆಗುವಂಥವು ಇವು. ಇಟ್ ಎಕ್ಸ್ಪ್ರೆಸ್ಸಸ್ ಸರ್ಪ್ರೈಸ್, ಸಾರೋ ಆ್ಯಂಡ್ ಹ್ಯಾಪಿ ಮೂಮೆಂಟ್ಸ್. ಸೊ ಒಮ್ಮಿಂದೊಮ್ಮೆಲೆ ಹೊರಹೊಮ್ಮುವಂಥ ಭಾವನೆಗಳನ್ನ ವ್ಯಕ್ತಪಡಿಸೋ ಪದವೇ ನಾವು ಭಾವಬೋಧಕ ವ್ಯಯ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆನಾ. ಅಂಥವು ಯಾವಪ್ಪ, ಇಲ್ಲಿ ನೋಡ್ಬೋದು. ಓ ಇಟ್ ಈಸ್ ಫ್ಯಾಂಟಾಸ್ಟಿಕ್ ಬಿಲ್ಡಿಂಗ್. ಇಟ್ ಈಸ್ ಫ್ಯಾಂಟಾಸ್ಟಿಕ್ ಬಿಲ್ಡಿಂಗ್. ಸೊ ನಾವು ಆಶ್ಚರ್ಯಕರವಾದ ರೀತಿಯಲ್ಲಿ ನಾವು ನೋಡುವಂಥ ವಾಕ್ಯ ಇದು. ಸೊ ಇಲ್ಲಿ ನೀವು ಎಕ್ಸ್ಕ್ಲಮೇಟರಿ ಸೈನ್ ನೋಡ್ಬೋದು. ನೀವು ಇಲ್ಲಿ ಆಶ್ಚರ್ಯಕರ ಚಿಹ್ನೆ ಈ ಒಂದು ವರ್ಡ್ ಮುಂದೆ ಬರುತ್ತೆ. ಸೊ ಇಲ್ಲಿ ಹುರ್ರೆ, ವಿ ಹ್ಯಾವ್ ವನ್ ದ ಮ್ಯಾಚ್. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ಖುಷಿಯನ್ನು ವ್ಯಕ್ತಪಡಿಸ್ತಿದ್ವಿ ಈ ಇದರಲ್ಲಿ. ಇದೇ ಸೆಂಟೆನ್ಸ್ ತೊಗೊಂಡ್ರೆ ಅಲಾಸ್, ವಿ ಹ್ಯಾವ್ ಲಾಸ್ಟ್ ದ ಮ್ಯಾಚ್. ನಾವು ಮ್ಯಾಚ್ನ ಸೋತ್ವಿ. ಸೋಲೋದಕ್ಕೆ ನಾವು ಇಲ್ಲಿ ದುಃಖನ ವ್ಯಕ್ತಪಡಿಸ್ತಾ ಇದ್ದೀವಿ. ಸೊ ಹೀಗೆ ನಮ್ಮ ಖುಷಿ ಆಗಲಿ ದುಃಖ ಆಗಲಿ ಯಾವುದೇ ಒಂದು ಭಾವನೆಯನ್ನು ಸಡನ್ನಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಈ ಪದಗಳನ್ನ ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಭಾವಬೋಧಕ ವ್ಯಯ ಅಂತ ನಾವು ಕರಿತೀವಿ. ಓಕೆ. ಸೊ ಇಲ್ಲಿಗೆ ಪಾರ್ಟ್ಸ್ ಆಫ್ ಸ್ಪೀಚು ಮುಗೀತು. ಮುಂದಿನ ಕ್ಲಾಸಲ್ಲಿ ನಾವು ಬೇರೆ ಒಂದು ವಿಷಯದ ಬಗ್ಗೆ, ಅಂದರೆ ಇದರ ಮುಂದುವರಿದ ಭಾಗದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ ನಮ್ಮ ಡಿಯರ್ ಸ್ಟಡಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.